ಕಾರ್ಪುಡಿ ಹೆಚ್ಚಿದ್ರೆ ಟೇಸ್ಟ್ ಎಷ್ಟು ಬರ್ತೈತೆ ಎಂದು ಟೇಸ್ಟ್ ಬರ್ತೈತೆ ಎಂದು ಅದ್ರಾಗೆಲ್ಲ ಇದ್ದಿದ್ದಿಲ್ಲ ಇದು ಬುಡು ಅದು ಬಾಳೆದಿಂಡು ಒಂದು ಉದ್ದೊಂದು ಐತಲ್ಲ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇವತ್ತು ಬಾಳೆ ದಿಂಡು ನಿಮಗೆಲ್ಲ ಗೊತ್ತಿರ್ಬೋದು. ಬಾಳೆ ಗಿಡ ಬಾಳೆಹಣ್ಣು ಬಿಡುತ್ತಲ್ಲ, ಆ ಗಿಡದಲ್ಲಿ ಬಾಳೆಹಣ್ಣು ಬಿಡುತ್ತಲ್ಲ, ಆ ಬಾಳೆ ದಿಂಡು ಬಾಳೆಹಣ್ಣೆಲ್ಲ ಬಿಟ್ಟ ಮೇಲೆ ಆ ದಿಂಡನ್ನು ಯೂಸ್ ಮಾಡಿಬಿಟ್ಟು ಇದು ಪಲ್ಯ ಅಥವಾ ಕೋಸಂಬರಿ ಅದೆಲ್ಲ ಮಾಡ್ಕೊಂಡು ತಿನ್ಬೋದು. ಮತ್ತು ಇದು ಸುಮಾರು ಮಂದಿ ಗೊತ್ತಿರ್ತೈತೆ ನಿಮಗೆಲ್ಲರಿಗೂ ಇದು ಹೆಂಗೆ ಮಾಡ್ಕೊಳೋದು ಏನು ಅಂತಂದೇಳಿ, ಅಥವಾ ತಿನ್ಬೋದು ಅಂತಂದೇಳಿ. ಇದು ಹೆಲ್ತಿಗಂತೂ ಭಾಳ ಒಳ್ಳೆಯದು. ಮತ್ತು ಅದಲ್ದೇ ಇದು ಏನಪ್ಪ ಅಂದರೆ ಸ್ಟೋನು, ಕಿಡ್ನಿ ಸ್ಟೋನು, ಲಿವರ್ ಸ್ಟೋನು ಅದೆಲ್ಲ ಇದ್ದರೆ ಇದು ಆ ಸ್ಟೋನ್ ಇದು ತಿನ್ನೋದ್ರಿಂದ ಸ್ಟೋನ್ ಎಲ್ಲ ಕರಗ್ತೈತಿ ಅಥವಾ ಯೂರಿನ್ ಜೊತೆಗೆ ಪಾಸ್ ಆಗ್ತೈತಿ ಅಂತಂದು ಹೇಳ್ತಾರೆ. ಹೇಳೋದಲ್ಲ, ಅದು ಸತ್ಯನೂ ಕೂಡ. ನಾನು ತವ್ರ ಮನೆಗೆ ಬಂದಿದ್ದೆ, ಅಮ್ಮ ಮಾಡ್ತಾಯಿದ್ರು ಇದನ್ನು. ಸರಿ, ನಿಮ್ಗೆ ಗೊತ್ತಿಲ್ಲದರೆಲ್ಲ ನೋಡ್ಕೋತಾರ, ಅದು ಹೆಚ್ಚೋದೆಲ್ಲ ಗೊತ್ತಿರೋಂಗಿಲ್ಲ ಕೆಲವೊಬ್ಬರಿಗೆ. ನಮಗೂ ಸರಿ ಬರಲ್ಲ, ಅಮ್ಮ ಎಲ್ಲ ಹೇಳ್ಕೊಟ್ಟ ಮೇಲೆ ನಾವು ಕಲ್ತಿದ್ದು. ಅದಕ್ಕೆ ಅದನ್ನು ತೋರ್ಸೋಣ ಅಂತಂದೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೆ. ನೋಡಿ, ಈಗ ಗಾಲಿ ಹೆಚ್ಕೋತಾರಲ್ಲ, ಹೆಚ್ಕೊಂಡು ಅದನ್ನು ಬಳ್ಳಿ ಸುತ್ತಾರ. ಅಂದರೆ ಅದು ನಾರು ಭಾಳ ಇರ್ತೈತಿ, ಆ ನಾರು ಬಳ್ಳಿ ಸುತ್ಕೊಂತು ಅಂತಂದ್ರೆ ನಮ್ಗೆ ಹೆಚ್ಚಾಗಿ ಈಜಿ ಆಗುತ್ತೆ ಅಂತಂದು ಹೇಳಿ. ಮತ್ತು ನೋಡಿರಿ, ಈಗ ನಾರು ಹಿಂಗೆ ತೆಗೆದುಬಿಟ್ಟು ಅದನ್ನು ರೌಂಡ್ ಮಾಡಿ ಹಾಕ್ತಾರೆ. ಅಂದರೆ ಬಳ್ಳನ್ನ ಹಿಂಗೆ ಸುತ್ತಾ ಇರೋದ್ರಿಂದ ಬಳ್ಳಿಗೆ ಅದು ನಾರು ಸುತ್ಕೋತತಿ. ಆ ಥರ ಹೆಚ್ಚಬೇಕು ಇದನ್ನು. ಅದಕ್ಕೆ ನಾನು ಹೆಚ್ಕೊಳೋದನ್ನು ನಾನು ತೋರಿಸ್ತಾ ಇದ್ದೇನೆ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಿಡ್ಕೊಂಡಿದ್ದಾವಲ್ಲ, ಆ ಹೆಚ್ಚಿಬಿಟ್ಟು ಅದನ್ನು ಸಣ್ಣ ಚಿಕ್ಕದು ಪೀಸ್ ಮಾಡಿಕೊಂಡು ಹೆಚ್ಚಿ ಅದನ್ನು ನೀರಲ್ಲಿ ಅದನ್ನು ಹಾಕೋತಾ ಇದ್ದಾರೆ, ಅದನ್ನ ಎದ್ದಿಡ್ತಾ ಇದ್ದಾರೆ. ಅದನ್ನು ಹಾಕೋದ್ರಿಂದ ಒಂದು ಕಪ್ಪಾಗಂಗಿಲ್ಲ ಇದು, ಇಲ್ಲಾಂದರೆ ಕಪ್ಪಾಗಿಬಿಡತ್ತತಿ ಅದು ಬಾಳೆ ದಿಂಡು. ಅದ್ರ ಸಂಬಂಧ ನಾನು ನೀರಲ್ಲಿ ಹಾಕ್ಕೊಂಡು ಹಿಂಗೆ ನೋಡ್ರಿ, ಈಗ ರೌಂಡಾಗಿ ಅಮ್ಮ ಮಾಡ್ತಾಯಿದ್ದಾರೆ. ಒಂದು ಬಳ್ಳಿ ಸುತ್ಕೋತಾರೆ, ಒಂದು ರೌಂಡು ಅದು ಬಳ್ಳಿಗೆ ಸುತ್ಕೊಂಡ್ಬಿಡ್ತೈತೆ ಅದು ನಾರಿದ್ರೆ. ಅಮ್ಮ ಹೇಳ್ತಾಯಿದ್ರು, ಇದು ಹೆಚ್ಚಾ ಇರಬೇಕಾದ್ರೆ ಇದು ಯಾಕೋ ತುಂಬ ನಾರ ಐತಿ, ಒಂದೊಂದು ನಾರ ಇರೋಂಗಿಲ್ಲ ಅಂತಂದು ಹೇಳಿ. ಎಷ್ಟು ವಿಶೇಷ, ಎಷ್ಟು ವಿಚಿತ್ರ ನೋಡ್ರಿ. ಬಾಳೆಗೆ ಒಂದೇ ಗೊನೆ ಅಂತ ಹೇಳ್ತಾರೆ. ಬಾಳೆಗೆ ಒಂದೇ ಗೊನೆ ಆದರೂ ಕೂಡ ಆ ದಿಂಡೂ ಕೂಡ ಎಷ್ಟೊಂದು ಅವಶ್ಯಕತೆ ಐತಿ, ಅದರಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದಾವೆ ಅಂತಂದು ಹೇಳಿ ಕೇಳಿದರೆ ಖುಷಿ ಆಗುತ್ತೆ. ಈಗ ಅಮ್ಮ ಈಗ ಬಾಳೆ ದಿಂಡಿನ ಪಲ್ಯ ಮಾಡ್ತಾಯಿದ್ದಾರೆ. ಇಲ್ಲೊಂದು ಪಾತ್ರೆ ಇಟ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ರು. ಈಗ ಅದಕ್ಕೆ ಉದ್ದಿನಬೇಳೆ ಹಾಕ್ತಿದ್ದಾರೆ. ಹೆಸರುಬೇಳೆ ಅಥವಾ ಉದ್ದಿನಬೇಳೆ ಎರಡೂ ಒಗ್ಗರಣೆ ಕೊಡ್ಕೋಬೋದು ಅಂತ ಹೇಳ್ತಾ ಇದ್ರು. ಇಲ್ಲಿ ಅವರು ಉದ್ದಿನಬೇಳೆ ಒಗ್ಗರಣೆ ಹಾಕಿದ್ದಾರೆ, ಹೆಸರುಬೇಳೆ ಚೆನ್ನಾಗಾಗತ್ತೆ ಅಂತ. ಮತ್ತು ಸಾಸಿವೆ ಜೀರಿಗೆನೂ ಹಾಕಿದ್ರು. ಅದು ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗ್ತಿದ್ದಂಗೆ ಹಾಗೆ ಇಲ್ಲಿ ಕರಿಬೇವು ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ಅದನ್ನು ಕೂಡ ಹಾಕ್ತಾರೆ. ಇದು ಸ್ವಲ್ಪ ಫ್ರೈ ಆಗಬೇಕು ಅಂತಂದು ಹೇಳಿ. ಇದು ಪಲ್ಯ ಆಗಿದ್ದರಿಂದ ಇದಕ್ಕೆ ಒಗ್ಗರಣೆ ಕೊಡ್ಕೊತಿದ್ದಾರೆ. ಬರೀ ಕೋಸಂಬರಿ ಮಾಡ್ತಾರಂತೆ. ಕೋಸಂಬರಿನ ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ಅದಕ್ಕೆ ಅವರು ಅದನ್ನು ತೊಳೆದುಬಿಟ್ಟು ಅದನ್ನು ನೀರು ಇಳಿಯೋಕೆ ನಾವು ಇಟ್ಟಿರ್ತೀವಲ್ಲ, ಆ ನೀರು ಇಳಿಯೋಕೆ ಇಟ್ಟಾಗ ಅದ್ರ ಮೇಲೇ ಮೊಸರು ಹಾಕಿಬಿಟ್ಟು ಆ ಮೊಸರಲ್ಲಿರೋ ನೀರನ್ನು ಕೂಡ ಇಳಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಕಲಿಸ್ಕೊಂಡು ತಿಂದುಬಿಟ್ರೆ ಅದು ಕೋಸಂಬರಿ ಭಾಳ ಚೆನ್ನಾಗಾಗ್ತೈತಿ ಅಂತಂದೇಳಿ ಅಮ್ಮ ಹೇಳ್ತಾಯಿದ್ರು. ತುಂಬ ಟೇಸ್ಟ್ ಇರ್ತೈತಿ ಅದು ರೊಟ್ಟಿ ಜೊತೆಗೆಲ್ಲ ಅಂತಂದೇಳಿ. ಈಗ ನೋಡಿರಿ, ಈರುಳ್ಳಿ ಮತ್ತು ಕರಿಬೇವೆಲ್ಲ ಫ್ರೈ ಆಗ್ತಾಯಿತ್ತಲ್ಲ, ಫ್ರೈ ಆಗ್ತಿದ್ದಂಗೆ ಇದನ್ನು ನಾವು ಏನು ಕಟ್ ಮಾಡಿ ಅಮ್ಮ ನೀರಲ್ಲಿ ಇಟ್ಟಿದ್ರಲ್ಲ, ಅದನ್ನು ಈಗ ಈ ಥರ ತೂತಿನ ಜಳ್ಳಿಲಿ ಅವರು ಅದನ್ನು ನೀರೆಲ್ಲ ಇಳ್ಕೊಳ್ಳಿ ಅಂತಂದು ಹೇಳಿ ಅದನ್ನು ಹಿಂಗೆ ಈ ಥರ ಎತ್ತಿಟ್ಟಿದ್ರು. ಅದ್ರಲ್ಲಿ ನೀರು ಇಳ್ಕೊಂಡದಲ್ಲ, ಈಗ ಇದಕ್ಕೆ ಹಾಕ್ತಾರೆ. ಈಗ ಅದು ಹಾಕಿದ ಮೇಲೆ ಇದಕ್ಕೆ ಇವರು ಖಾರ ಪುಡಿನೇ ಒಗ್ಗರಣೆ ಕೊಡ್ತಾರಂತೆ, ಅಚ್ಚ ಖಾರದ ಪುಡಿನೇ ಒಗ್ಗರಣೆ ಹಾಕ್ತಾರೆ. ಹಾಗೆ ರುಚಿ ತಕ್ಕಷ್ಟು ಉಪ್ಪು ಹಾಕಿದರು. ಇದು ನೋಡಲಿಕ್ಕೆ ನೋಡ್ರಿ ಪನ್ನೀರ್ ಥರ ಕಾಣ್ತೈತಿ. ನಾನು ಚಿಕ್ಕವಳಿದ್ದಾಗ ಅಮ್ಮ ಮಾಡಿದಾಗ ನನ್ನ ಮಗಳಿಗೆ ಪಲ್ಯ ಹಚ್ಕೊಟ್ಟಾಗ ಅಮ್ಮ ಪನ್ನೀರ್ ಪಲ್ಯ ಅಂತ ಹೇಳಿ ತಿಂದಿದ್ಲು ಅವಳು. ನನಗೆ ಅದು ನೆನಪಂತು ಇವಾಗ. ಇದು ಕಲರ್ ಅಂತೂ ತುಂಬ ಚೆನ್ನಾಗಿರ್ತೈತಿ ನೋಡಲಿಕ್ಕೆ. ಹಾಗೆ ಅಚ್ಚ ಖಾರದ ಪುಡಿ ಜೊತೆಗೆ ಅರ್ಶಿಣದ ಪುಡಿನೂ ಹಾಕಿದರು. ಹಾಕಿ ಭಾಳ ಏನು ಬೇಯಿಸೋದು ಬೇಕಾಗಿಲ್ಲ, ಸ್ವಲ್ಪ ಒಗ್ಗರಣೆ ಕೊಟ್ಟು ಬೇಯಿಸಿರೋ ಸಾಕಿದು ಅಂತಂದು ಹೇಳ್ತಾಯಿದ್ರು. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರು ಕೂಡ ಹಾಕಿದರು. ಎಲ್ಲ ಹಾಕಿಬಿಟ್ಟು ಲಾಸ್ಟಿಗೆ ಹಾಕಿಬಿಟ್ಟು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಈಗ ಮಿಕ್ಸ್ ಮಾಡಿಬಿಟ್ರೆ ಮುಗಿದು ಹೋಯ್ತದ, ಇದು ಬಾಳೆ ದಿಂಡಿನ ಪಲ್ಯ ರೆಡಿ. ಬಟ್ ತಿನ್ನೋಕ್ಕಂತೂ ಭಾಳ ಟೇಸ್ಟ್ ಆಗಿರ್ತೈತಿ. ಟೇಸ್ಟ್ ಇರುತ್ತೋ ಇಲ್ಲೋ ಸೆಕೆಂಡರಿ, ಬಟ್ ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗೈತಿ ಅಂತಂದಮೇಲೆ ತಿನ್ನಲೇಬೇಕು. ಇದು ನಮ್ಮ ಮನೇಲಿ ಮಾತ್ರ ಒಂದು ಮಿರಾಕಲ್ ಆಗೈತಿ. ನಮ್ಮ ಮನೇಲಿ ಗಾಲ್ಬಾಡ್ರ ಸ್ಟೋನ್ ಆಗಿಬಿಟ್ಟು ಭಾಳ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ OT ಎಲ್ಲ ಹೇಳಿದರು, ಅದು ಸ್ವಲ್ಪ ದಿನ ಬಿಟ್ಟು ಮಾಡಿಸ್ರಿ ಅಂತಂದೇಳೆಲ್ಲ ಬೇರೆ ಹೇಳಿದರು.
ನಾವು ಓ ಟಿ ಮಾಡ್ಸೋಕ್ಕೆ ಹೋದಾಗ ಈ ಪಲ್ಯ ಎಲ್ಲ ತಿಂದು ಗಾಲ್ಬಾಡ್ರ್ ಸ್ಟೋನ್ ಆಗೈತೆ ಅಂತಂದೇಳಿ ಡೈಲಿ ಕೋಸಂಬರಿ ಈ ಥರ ಪಲ್ಯ ಎಲ್ಲ ಮಾಡಿ ತಿನ್ನಿಸಿದ್ರಿಂದ ಅವರಿಗೆ ಗಾಲ್ಬಾಡ್ರ್ ಸ್ಟೋನಿಗೆ ಓ ಟಿಗೆ ಹೋದಾಗ ಓ ಟಿಲಿ ರಿಜೆಕ್ಟ್ ಮಾಡಿದ್ರು ಸ್ಟೋನೇ ಇಲ್ಲ ಅಂತಂದೇಳಿ. ಅದೇ ಮಿರಾಕಲ್ ಆಗಿತ್ತು ತಿಂದ್ರಿಗೆ. ಅದಕ್ಕೆ ನಾನು ಎಲ್ಲರಿಗೂ ಒಂದು ಸಜೆಷನ್ ಮಾಡ್ತಾ ಇದ್ದೀನಿ, ಯಾರಿಗೆಲ್ಲ ಸ್ಟೋನ್ ಪ್ರಾಬ್ಲಮ್ ಎಲ್ಲ ಐತಲ್ಲ ನೋಡಿರಿ, ಒಂದು ಸಲನಾದರೂ ಬಳಸ್ರಿ. ಇಲ್ಲಾಂದರೆ ಗಂಡ್ಮಕ್ಳು ವರ್ಷಕ್ಕೆ ಒಂದು ಸಲನಾದರೂ ಈ ಪಲ್ಯನ ಮಾಡ್ಕೊಂಡು ತಿನ್ನಬೇಕು. ಯೂರಿನರಿ ಪ್ರಾಬ್ಲಮ್ಮು ಅಥವಾ ಈ ಥರ ಏನೋ ಸ್ಟೋನ್ ಪ್ರಾಬ್ಲಮ್ ಇದ್ದರೆ ಅದು ಸರಿ ಹೋಗುತ್ತೆ ಅಂತಂದೇಳಿ ಹೇಳ್ತಾರೆ ನಮ್ಮಮ್ಮ ದೊಡ್ಡವರು ಎಲ್ಲ ಮನೆಯಲ್ಲಿ. ಗಾಲ್ಬಾಡ್ರ್ ಅಂದರೆ ಪಿತ್ತಕೋಶದ ಹಳ್ಳಿದ್ದು ಅಷ್ಟು ಪ್ರಾಬ್ಲಮ್ ಆಗಿತ್ತು. ಪ್ರಾಬ್ಲಮ್ ಆದಾಗೆ ಈ ಥರ ಪಿತ್ತಕೋಶದ ಹಳ್ಳಿದೆ ಅಂತ ನಾವು ಅಡ್ಮಿಟ್ ಆಗಿ ತುಂಬ ಪ್ರಾಬ್ಲಮ್ ಆಗಿತ್ತು ನಮ್ಮ ಮನೆಯವರಿಗೆ. ಆವಾಗ ಆ ಟೈಮಲ್ಲಿ ಈ ಪಲ್ಯ ಎಲ್ಲ ತಿಂದಾಗ ಅದು ತಿಂದುಬಿಟ್ಟು ಸ್ವಲ್ಪ ದಿನ ಆದಮೇಲೆ ಆಪ್ರೇಷನಿಗೆ ಅಂತ ಹೋದಾಗ ಅದು ಸ್ಟೋನೇ ಇಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ಅದನ್ನೆಲ್ಲ ನಿಮ್ಮ ಕಡೆ ಶೇರ್ ಮಾಡಿಕೊಂಡೆ ಈ ಪಲ್ಯ ನೋಡ್ತಾ ಇರೋದ್ರಿಂದ. ನೆಕ್ಸ್ಟು ನಾನು ಮತ್ತೊಂದು ಸಲ ಅಮ್ಮ ನನಗೆ ಇದನ್ನು ತೊಗೊಂಡೋಗು ಅಂತ ಹೇಳ್ತಿದ್ದಾರೆ. ನಾನು ಹಾಗೆ ಕೋಸಂಬರಿ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ಮತ್ತು ಇಲ್ಲಿ ಅವರು ಹರವಿ ಪಲ್ಯ ಮಾಡ್ತಾಯಿದ್ರು, ಕೆಂಪು ಹರವಿ ಪಲ್ಯ. ಅದು ಹಿತ್ತಲದಲ್ಲೇ ಬೆಳೆದಿತ್ತು, ಅದನ್ನು ಕಟ್ ಮಾಡ್ಕೊಂಬಂದು ಮಾಡ್ತಾಯಿದ್ರು. ಸರಿ, ಅದನ್ನು ಒಗ್ಗರಣೆ ಹಾಕ್ತಾಯಿದ್ರು. ಹಾಗೆ ನಾನು ತೋರಿಸೋಣ ಅಂತ ತೋರಿಸಿದೆ. ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡೂ ಒಗ್ಗರಣೆ ಕೊಡ್ತಾಯಿದ್ದಾರೆ ಅವರು. ಅದು ತುಂಬ ದೊಡ್ಡಕ್ಕೆ ಬೆಳೆದಿತ್ತು, ಫ್ರೆಶ್ ಆಗಿತ್ತು. ಎಳೆದೇ ಇದ್ರೂ ಕೂಡ ದೊಡ್ಡಕ್ಕೆ ಬೆಳೆದಿತ್ತು. ಅದು ಮಳೆಯೆಲ್ಲ ಚೆನ್ನಾಗಿರೋದ್ರಿಂದ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಚೆನ್ನಾಗಿ ತೊಳೆದ್ಬಿಟ್ಟು ಅವ್ರು ವಾಶ್ ಮಾಡಿಬಿಟ್ಟು ಇಲ್ಲಿ ಹಾಗೆ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಟರು. ಇಲ್ಲಿ ನನಗಂತರೂ ಅಮ್ಮ ಯಾವುದು ಮಾಡಿದ್ರು ನನಗಿಷ್ಟ. ನಿಮಗೂ ಹಾಗೇನಾ? ಅಮ್ಮ ಮಾಡಿದ ಕೈ ರುಚಿ, ಅಮ್ಮ ಮಾಡಿದ್ದಾದರೆ ನನಗೆ ಎಲ್ಲವೂ ಇಷ್ಟನೇ ಆಗ್ತವೆ. ಮೋಸ್ಟ್ಲಿ ನಿಮಗೆಲ್ಲರಿಗೂ ಹಾಗೆ ಇರುತ್ತೆ, ಅದೇ ರೀತಿ ಇರುತ್ತೆ. ತಾಯಿ ಮಾಡಿದ್ದು ಯಾರಿಗೂ ಇಷ್ಟ ಇರಲ್ಲ ಹೇಳ್ರಿ. ಈಗ ಅದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದು ನಾನು ಹೇಳಿದ್ನಲ್ಲ ಮೊದಲೇ, ಅವ್ರು ನೋಡಿರಿ ಎಷ್ಟು ಫ್ರೆಶ್ ಆಗಿದೆ ಸೊಪ್ಪು. ಮನೆಯಲ್ಲೇ ಬೆಳೆದಿದ್ದು, ಹಿತ್ತಲದಲ್ಲೇ ಬೆಳೆದಿತ್ತಂತ. ಅದು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನೆಲ್ಲ ದೊಡ್ಡ ಇಲಿದೆ ಅಂತಂದೇಳಿ ಅದನ್ನು ಕಟ್ ಮಾಡಿ ಫಸ್ಟ್ ವಾಶ್ ಮಾಡಿಬಿಟ್ಟು ಕಟ್ ಮಾಡಿದ್ದಾರೆ. ಈಗ ಅದನ್ನೆಲ್ಲ ಹಾಕ್ಕೋತಿದ್ದಾರೆ. ಅದನ್ನು ಕೆಂಪು ಹರಿವೆ ಪಲ್ಯ ಭಾಳ ಚೆನ್ನಾಗಿತ್ತು ಅದು. ಅದಕ್ಕೆ ಮತ್ತೆ ತೋರ್ಸೋಣ ಅಂತಂದೇಳಿ ಬಾಳೆದಿಂಡಿನ ಜೊತೆಗೆ ಪಲ್ಯ ರೊಟ್ಟಿ ಎಲ್ಲ ತಿನ್ನಕ್ಕೆ ಬರ್ತೈತೆ ಅಂತ ಮಾಡ್ತಾಯಿದ್ರು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪೇರೆ ಹಾಕಿದ್ದಾರೆ. ಈಗ ಮತ್ತು ಖಾರ ಇದ್ದರೆ ಚೆನ್ನಾಗುತ್ತೆ ಅಂತಂದೇಳಿ ಇಲ್ಲಿ ಅಚ್ಕಾರದ ಪುಡಿನೂ ಮತ್ತು ಅರಿಶಿನ ಪುಡಿನೂ ಇದಕ್ಕೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಇದು ಚೆನ್ನಾಗಿ ದಪ್ಪ ಇರ್ತೈತಲ್ಲ ಅಂತಂದು ಹೇಳಿಬಿಟ್ಟು ಇದಕ್ಕೊಂದು ಸ್ವಲ್ಪ ನೀರು ಕೂಡ ಹಾಕಿ ಅವರು ಬೇಯಲಿಕ್ಕೆ ಇಡ್ತಾರೆ ಇದನ್ನು. ಹಾಗೆ ಇಲ್ಲಿ ಇದನ್ನೆಲ್ಲ ಸರಿ ಹಾಕಿದಾರಲ್ಲ, ಈಗ ಇದು ಸರಿ ಮಿಕ್ಸ್ ಮಾಡಿಕೊಂಡು ಅದೇ ನೀರು ಹಾಕಿಬಿಟ್ಟು ಬೇಯಕ್ಕೆ ಇಡ್ತಾರೆ. ಇದನ್ನು ಸ್ವಲ್ಪ ಹೊತ್ತು ಬೇಯಬೇಕಿದು ಚೆನ್ನಾಗಿ. ಇದು ದಪ್ಪ ಐತಿ ಕೆಂಪು ಹರಿವೆ ಪಲ್ಯ ಸೊಪ್ಪೆಲ್ಲ ಅಂತ ಹೇಳ್ತಾಯಿದ್ರು. ಅದು ಸಂಬಂಧ ಸ್ವಲ್ಪ ನೀರು ಹಾಕಿ, ಇಲ್ಲ ಅಂತಂದರೆ ತಳ್ಳಗಿತ್ತು ಅಂತಂದ್ರೆ ಎಳೆದೇ ಇದ್ರೂ ಕೂಡ ದಪ್ಪ ಇರ್ತೈತಿ ಇದು ಒಂದು ಸ್ವಲ್ಪ ಕೆಂಪು ಹರಿವೆ ಪಲ್ಯ. ತಿರುಗಿಸಲಿ ಸೊಪ್ಪು ಅದೆಲ್ಲ ಆದರೆ ತೊಳೆದ ನೀರಲ್ಲಿನ ಸಾಕು ಅಂತನೆಲ್ಲ ಹೇಳ್ತಾಯಿದ್ರು. ಏನಾಗಿರಲಿ ಅಮ್ಮ ಮಾಡ್ತಾಯಿದ್ರಲ್ಲ ಅಂತಂದೇಳಿ ನಾನು ಹಾಗೆ ಸುಮ್ಮನೆ ತೋರಿಸಿದೆ. ನಾನು ಆ್ಯಕ್ಚುಲಿ ಮಾಡಬೇಕು ಅಂತಂದೇಳಿ ಮಾಡಲಿಲ್ಲ. ಅವರು ಮಾಡ್ತಾ ಇದ್ದಾಗ ನಾನೇನೋ ಒಂದು ವಿಡಿಯೋ ಮಾಡಿಕೊಂಡೆ. ಅಮ್ಮ ಬೇಡ ಅಂತ ಹೇಳ್ತಾಯಿದ್ರು, ಆದರೂ ನಾನು ತೋರಿಸ್ತೀನಿ. ನೀನು ಮಾಡಿರೋದು ತುಂಬ ಟೇಸ್ಟ್ ಇರ್ತೈತಿ. ನಾನು ಅಷ್ಟೇ ನೋಡಿಲ್ಲ ಟೇಸ್ಟ್, ನನ್ನ ವ್ಯೂವರ್ಸು ಎಲ್ಲ ನೋಡಲಿ ಹೇಗೆ ಮಾಡ್ತಾರೆ ಅಂತಂದೇಳಿ ನಾನು ಮಾಡಿದೆ. ನಿಮಗೆಲ್ಲ ಅಮ್ಮ ಮಾಡಿದ್ದು ಬಾಳೆದಿಂಡಿನ ಪಲ್ಯ ಆಯಿತು, ಈ ಸೊಪ್ಪಿನ ಪಲ್ಯ, ಯಾವುದಾದ್ರೂ ಒಂದು ವಿಷಯ ಅಥವಾ ಯಾವುದಾದ್ರೂ ಒಂದು ಅವರು ಮಾಡಿದ್ದು ಪಲ್ಯ ಅಥವಾ ಒಂದು ವಿಶೇಷತೆ ನಿಮಗೆ ಇಷ್ಟ ಆಗಿದ್ರೆ ಅಂತಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟು ಮತ್ತು ಶೇರು ಮಾಡಿ. ಬಾಳೆದಿಂಡಂದ್ರೂ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತಂದೇಳಿ ಗೊತ್ತಾದ ಮೇಲೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಸಬ್ಸ್ಕ್ರೈಬು ನನ್ನ ಹೊಸ ವಿಡಿಯೋ ಹಾಕಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ, ನನಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಹಾಗೆ ಇಲ್ಲಿ ಎಲ್ಲ ಪಲ್ಯ ಎಲ್ಲ ಆಯಿತು, ಊಟಕ್ಕೆ ರೆಡಿ ಮಾಡೋಣ ಅಂತಂದು ಹೇಳಿ ಅಮ್ಮ ಪಲ್ಯ ಮತ್ತು ಸೊಪ್ಪಿನ ಪಲ್ಯ, ಇದು ಬಾಳೆದಿಂಡಿನ ಪಲ್ಯ ಅದೆಲ್ಲ ಹಚ್ಚಿ ಜೊತೆಗೆ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಹಾಕಿ ಊಟಕ್ಕೆ ಬಡಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಆಗಿತ್ತು. ಬಾಳೆದಿಂಡೂ ಚೆನ್ನಾಗಿತ್ತು, ಸೊಪ್ಪಿನ ಪಲ್ಯನೂ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ರಿ ಹೇಗಿತ್ತು ಅಥವಾ ಬಾಳೆದಿಂಡಿನ ಪಲ್ಯ ಅಂತಂದು ಹೇಳಿ ನನಗೆ ಹೇಳೋದನ್ನು ಮರಿಬೇಡಿ. ಎಲ್ಲರಿಗೂ ಶರಣಾರ್ಥಿಗಳು.